ಈ ಕ್ಷಣದ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಎರಡೂ ಭಾಗದ ದೃಶ್ಯ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಒಳಭಾಗದಲ್ಲಿ ಅವರ ಪುತ್ರ ಅಂದರೆ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಗೌಡ ನೆರವೇರಿಸ್ತಿರುವಂಥ ಪೂಜೆಗಳು, ಬಲಭಾಗದಲ್ಲಿ ಗಣ್ಯರೆಲ್ಲ ಬಂದು ತಮ್ಮ ನಮನವನ್ನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ದೊಡ್ಡಣ್ಣ, ಹಿರಿಯ ನಟ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಈ ಕ್ಷಣ ಅಲ್ಲಿ ಏನೇ ನಡೆದಿದೆ ಮತ್ತು ಮುಂದೆ ಏನಾಗುತ್ತೆ ಒಂದಷ್ಟು ಮಾಹಿತಿ ಕಲೆ ಹಾಕೋಣ. ನನ್ನ ಕೊಲೀಗ್ ಮಾದೇಶ್ ಆನೇಕಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, 10:15 ಈ ಸಮಯ. ಈಗಾಗಲೇ ಹಲವಾರು ಪೂಜೆಗಳೆಲ್ಲ ನಡೀತಾ ಇದೆ. ಇನ್ನೂ ಏನೇನೆಲ್ಲ ನಡೆಯುತ್ತೆ, ಎಷ್ಟೋ ತನಕ ಈ ಎಲ್ಲ ಬೆಳವಣಿಗೆಗಳು ಕಂಠೀರವ ಸ್ಟುಡಿಯೋ ಒಳಭಾಗದಲ್ಲಿ? ಹರೀಶ್, ಈಗ ಅಸ್ಥಿ ಶಾಂತಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ರು ಅನ್ಕೊಂಡಿದ್ದು ಇವತ್ತು ಹಾಲು ತುಪ್ಪ ಬಿಡ್ತಾರೆ ಅಂದ್ರೆ ಎಲ್ರು ಸ್ವಾಭಾವಿಕವಾಗಿ ಅನ್ಕೊಳ್ಳುವಂಥದ್ದು. ಆದ್ರೆ ಇವರು ಹೇಳ್ತಾ ಇರುವಂತದ್ದು ಅಂದ್ರೆ ಇವರು ಸಂಪ್ರದಾಯ ಪ್ರಕಾರ ಇವರು ಹೇಳ್ತಾ ಇರುವಂತದ್ದು ಏನಂದ್ರೆ 11ನೇ ದಿನಕ್ಕೆ ನಾವು ಹಾಲು ತುಪ್ಪವನ್ನ ಹಾಕುವಂತ ಕಾರ್ಯ ಮಾಡುವಂಥದ್ದು. ಇವತ್ತೇನಿದ್ರು ಹಾಲಿನಿಂದ ಅಸ್ಥಿ ಏನಿದೆ ಅದನ್ನ ಶಾಂತಿ ಮಾಡುವಂತ ಕಾರ್ಯ. ಅಂದ್ರೆ ಅದು ಬೆಂಕಿ ಕೆಂಡಗಳು ಹಾಗೆ ಇತ್ತು, ಹೊಗೆ ಬರ್ತಾ ಇತ್ತು. ಅದನ್ನ ಶಾಂತಿ ಮಾಡುವಂತ ಕೆಲಸವನ್ನ ಮಾಡಿ ನಂತರ ದೇಹದ ಮೂಳೆಗಳೇನಿರ್ತವೆ, ಅಸ್ಥಿಗಳೇನಿರ್ತವೆ ಅವುಗಳನ್ನ ತೆಗೆದುಕೊಳ್ತಾ ಇದಾರೆ. ಅಂದ್ರೆ ಎಲ್ಲವನ್ನು ಕೂಡ ಒಂದೊಂದೇ ಭಾಗವನ್ನ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಮದೇಶಿಗೆ ನಾನು ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀನಿ. ಅಂದ್ರೆ ಸಮಾಧಿಯ ಸ್ಥಳದಲ್ಲಿ ಏನು ಅವರ ಚಿತೆ ಆಗಿತ್ತು ಅಲ್ಲಿ ನೀರ್ ಹಾಕ್ತಿರೋದು, ಅದನ್ನ ಇನ್ನೂ ಇನ್ನೂ ಆರಿರ್ಲಿಲ್ವಾ ಅದು? ಇಲ್ಲ ಹರೀಶ್, ಅಂದ್ರೆ ಯಾವ ಮಟ್ಟಕ್ಕೆ ಬೆಂಕಿ ಕೆಂಡಗಳಿತ್ತು ಅಂದ್ರೆ ಸಿಕ್ಕಾಪಟ್ಟೆ, ಅಂದ್ರೆ ಅಲ್ಲಿ ಹೋಗಕ್ಕೆ ಆಗ್ತಿರ್ಲಿಲ್ಲ, ಆ ಮಟ್ಟಕ್ಕೆ ಬೆಂಕಿ ಕೆಂಡಗಳಿತ್ತು. ಅವುಗಳನ್ನೆಲ್ಲ ಈಗ ಹಾಲು ಮತ್ತೆ ನೀರನ್ನ, ಹಾಲಿನಿಂದ ಎಲ್ಲವನ್ನು ಕೂಡ ಶಾಂತಿ ಮಾಡ್ತಾ ಇರುವಂತ ಕೆಲಸ ಮಾಡ್ತಾ ಇರುವಂತದ್ದು. ಎಲ್ರು ಕೂಡ ಅಲ್ಲೇ ಇದ್ದಾರೆ. ದೊಡ್ಡಣ್ಣ ರಾಕ್ಲೈನ್ ವೆಂಕಟೇಶ್ ಅವರು ಅಲ್ಲೇ ಇದ್ದಾರೆ, ಅಭಿ ಇದ್ದಾರೆ, ಮತ್ತೆ ಅವರು ಅಲ್ಲಿ ಚೇರಲ್ಲಿ ಕುಳಿತುಕೊಂಡಿದ್ದಾರೆ. ಎಲ್ಲ ಕಾರ್ಯಗಳನ್ನ ಕೂಡ ಅಭಿ ಮಾಡ್ತಾ ಇರುವಂತದ್ದು. ಅಭಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ಕೊಟ್ಟಿದ್ರು. ಹಾಗೆ ಈಗ ಈ ಕಾರ್ಯವನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಮಗ ಮಾಡ್ಬೇಕಾದಂತ ಕಾರ್ಯಗಳನ್ನ ಈಗ ಮಾಡಿಸ್ತಾ ಇದ್ದಾರೆ ಪುರೋಹಿತರೆಲ್ಲರೂ ಕೂಡ. ಅಂದ್ರೆ ಇದು ಅಸ್ಥಿ ಶಾಂತಿ ಪೂಜೆಯನ್ನ ಮಾಡ್ತಾ ಇರುವಂತದ್ದು. 11 ದಿನಕ್ಕೆ ಅಂದ್ರೆ ಡಿಸೆಂಬರ್ 4ನೇ ತಾರೀಕಿಗೆ ಈ ಹಾಲು ತುಪ್ಪ ಬಿಡುವಂತ ಕಾರ್ಯವನ್ನ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಇವತ್ತು ಹಾಲು ತುಪ್ಪ ಮತ್ತೆ ಹೊಂಬಾಳೆಯನ್ನ ಹಿಡ್ಕೊಂಡು ಬಂದಿದ್ರು. ಆದ್ರೆ ಇವತ್ತು ಇಲ್ಲ, ಹೊಂಬಾಳೆ ಮತ್ತೆ ತುಪ್ಪವನ್ನ ಇವತ್ತು ಹಾಕೋದಿಲ್ಲ, ಏನಿದ್ರು ಹಾಲಷ್ಟೇ ಹಾಕಿ ಶಾಂತಿಯನ್ನ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಸ್ವತಃ ಅಭಿ ಮತ್ತೆ ಅವರ ಆಪ್ತರು ಅವ್ರಿಗೆ ಹೇಳಿದ್ರು. ನಂತರ ಅವರೆಲ್ಲರೂ ಕೂಡ ಸರಿ ನಾವು 11ನೇ ದಿನಕ್ಕೆ ಬರ್ತೀವಿ ಅಂದಾಗ, ಸರಿ ನೀವು ತಂದಂತ ಹೊಂಬಾಳೆಯನ್ನೇ, ಅಭಿಮಾನಿಗಳು ಯಾವ್ದು ಹೊಂಬಾಳೆ ತರ್ತಾರೆ ಆ ಹೊಂಬಾಳೆಯನ್ನೇ ಇಟ್ಟು ನಾವು ಹಾಲು ತುಪ್ಪವನ್ನ ಬಿಡುವಂತ ಕಾರ್ಯವನ್ನ ಮಾಡೋಣ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಒಟ್ಟಾರೆ ಈಗ ಇನ್ನೂ ನೆರವೇರ್ತಾನೆ ಇದೆ ಆ ಕಾರ್ಯ, ಇನ್ನು ಕೂಡ ನಡೀತಾ ಇದೆ ಅಸ್ಥಿ ಶಾಂತಿ ಪೂಜೆ. ಇನ್ನೂ ಸ್ವಲ್ಪ ಹೊತ್ತು ಆಗ್ಬಹುದು ಅನ್ಸುತ್ತೆ. ಅಂದ್ರೆ ಏನ್ ಮಾಡ್ತಾರೆ ಮುಂದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಗೊತ್ತಿಲ್ಲ ಹರೀಶ್. ಒಂದೊಂದೇ ಅಂದ್ರೆ ಬೇರೆ ಬೇರೆ ಚಿತೆ ಆಯ್ತಲ್ಲ ಆ ಜಾಗದಲ್ಲಿ ಯಾರ್ಯಾರು ಗಣ್ಯರು ಬರ್ತಿದ್ದಾರೆ ಅವರೆಲ್ಲರೂ ಕೂಡ, ಅಂದ್ರೆ ನೀವು ನೆನಪಿರ್ಬೋದು ಮಾದೇಶ್, ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ಸುಡಬೇಕು ಮುಂಚೆ ಒಬ್ಬೊಬ್ಬರೇ ಬಂದ ಗಣ್ಯರು ಕೂಡ ಕಟ್ಟಿಗೆ ಇಡ್ತಿದ್ರು. ಸೊ ಇವತ್ತು ಅವರೆಲ್ಲ ಬಂದು ಹಾಲುಗಳನ್ನ ಮತ್ತು ನೀರನ್ನ ಅಲ್ಲಿ ಹಾಕ್ತಿದಾರ ಅಲ್ಲಿಗೆ ಚಿತೆಗೆ? ಹೌದು ಹರೀಶ್, ಎಲ್ರು ಕೂಡ ಅಂದ್ರೆ ಎಲ್ರು ಇಲ್ಲೇ ಇದ್ದಾರೆ. ಅಂದ್ರೆ ಏನು ಚಿತೆ ಇದೆ, ಆ ಚಿತೆ ಸುತ್ತಲೂ ಕೂಡ ನೇರ್ಕೊಂಡಿದ್ದಾರೆ. ಅಭಿ ಹಾಲನ್ನ ಹಾಕ್ತಾ ಇದ್ರೆ ಅಭಿಗೆ ಎಲ್ರು ಕೂಡ ಒಬ್ಬೊಬ್ರೆ ಒಂದೊಂದು ಕೈ ಬದಲಾಯಿಸಿ ಹಾಲನ್ನ ಕೊಡ್ತಾ ಇರುವಂತದ್ದು. ಅಭಿಯಲ್ಲಿ ಹಾಲನ್ನ ಹಾಕಿದ್ದು ನಂತರ ಈಗ ಏನೋ ದೇಹದ ಇದಿರ್ತಾವ, ಅಸ್ಥಿ ಇರ್ತವ, ಅವುಗಳನ್ನ ಹೆಕ್ಕಿ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಅನೌನ್ಸ್ ಮಾಡ್ತಿದ್ದಾರೆ. ಅಂದ್ರೆ ಪುರೋಹಿತರು ಹೇಳ್ತಾರೆ ಈ ಭಾಗದ ಮೂಳೆ, ಅಸ್ಥಿ ಮೂಳೆಯನ್ನ ತೆಗೀರಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ತೆಗೆಯುವಂಥದ್ದು, ಆ ತರದ ಕಾರ್ಯ ಇಲ್ಲಿ ಈಗ ಸದ್ಯಕ್ಕೆ ನಡೀತಾ ಇದೆ. ಇನ್ನು ಬೇರೆ ಬೇರೆ ಯಾವ್ದಂತ ಸಂಪ್ರದಾಯದ ಕಾರ್ಯಗಳು ಇಲ್ಲಿ ನಡೀತಾ ಇರುವಂತದ್ದು. ಆದ್ರೆ ಎಲ್ರು ಕೂಡ ಅಂದ್ರೆ ದೊಡ್ಡಣ್ಣ ಇದ್ದಾರೆ, ಭಾಮ ಹರೀಶ್ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ಹಾಗೆ ಸಾಕಷ್ಟು ಜನ ಚಿತೆ ಸುತ್ತಲೂ ಕೂಡ ನಿಂತಿದ್ದಾರೆ. ಎಲ್ರು ಕೂಡ ಅಭಿ ಕಾರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಹಾಲನ್ನ ತೆಗೆದುಕೊಂಡು ಅಭಿ ಕೊಡುವಂಥದ್ದು, ಆ ತರದ್ದು. ಅಂದ್ರೆ ಕೈ ಬದಲಾಯಿಸ್ಕೊಂಡು ಅಭಿಗೆ ಕಾರ್ಯವನ್ನ ಮಾಡೋದಕ್ಕೆ ಅವ್ರಿಗೆ ಅನುವಾಗ್ತಾ ಇರುವಂತದ್ದು. ಹರೀಶ್, ಈ ಅಸ್ಥಿ ಶಾಂತಿ ಪೂಜೆ ಇನ್ನು ಸುಮಾರು ಎಷ್ಟೊತ್ತಾಗಬಹುದು ಅಂದಾಜು? ಅಂದ್ರೆ ಇದು ಎಕ್ಸಾಕ್ಟ್ ಆಗಿ 9:00ವರೆಗೆ ಶುರುವಾಗಬೇಕಾಗಿತ್ತು, ಆದ್ರೆ ಅದು ಸ್ವಲ್ಪ ತಡ ಆಯ್ತು. ಅಂದ್ರೆ ಸುಮಲತಾ ಅವರು ಇಲ್ಲಿಗೆ ರೀಚ್ ಆಗುವಂತದ್ದು ಸ್ವಲ್ಪ ತಡ ಆಗಿದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಕೂಡ ಇದು ಶಾಂತಿ ಪೂಜೆ ನೆರವೇರ್ಬೋದು. 1 ಅವರ್ ಅಂದ್ರೆ ಇನ್ನು 1 ಗಂಟೆಯ ನಂತರ ಇಲ್ಲಿಂದ ನೇರವಾಗಿ ಶ್ರೀರಂಗಪಟ್ಟಣಕ್ಕೆ ತೆರಳುತ್ತಾರೆ ಅನ್ನುವಂಥದ್ದು. ಈಗ ಅಸ್ಥಿ ಪೂಜೆಯನ್ನ ಮಾಡಿ ಅದು ಅಂದ್ರೆ ಶಾಂತವಾದಂತ ನಂತರ, ಅಂದ್ರೆ ಕೆಂಡ ಎಲ್ಲವೂ ಕೂಡ ತಣ್ಣಗಾದಂತ ನಂತರ ಆ ಅಸ್ಥಿಯನ್ನ ತೆಗೆದುಕೊಂಡು
ಅಂದ್ರೆ ಭಾಗಗಳನ್ನ ಮಾಡ್ಕೋತಾರೆ. ಅಂದ್ರೆ ಇಲ್ಲಿ ಅಂದ್ರೆ ಈ ಕಾವೇರಿ ನದಿಗೆ, ಶ್ರೀರಂಗಪಟ್ಟಣದ ಕಾವೇರಿ ನದಿಗೆ ಯಾವ ಅಸ್ಥಿಯನ್ನ ಬಿಡಬೇಕು, ಮತ್ತೆ ಕಾಶಿ ಮತ್ತು ಗೋಕರ್ಣದಲ್ಲೂ ಕೂಡ ಅಸ್ಥಿಯನ್ನ ವಿಸರ್ಜನೆ ಮಾಡ್ತಾರೆ ಅನ್ನುವಂಥದ್ದು, ಗೋಕರ್ಣದ ಅಲ್ಲಿ ಬಿಡುವಂಥದ್ದು, ಹಾಗೆ ಕಾಶಿಗೂ ಕೂಡ ತೆಗೆದುಕೊಂಡು ಹೋಗುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಆದ್ರೆ ಯಾವಾಗ ಹೋಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅದರಿಂದಾಗಿ ಅಸ್ಥಿಗಳನ್ನ ಒಂದ್ ರೀತಿ ಎಲ್ಲ ಸಪರೇಟ್ ಮಾಡಿಕೊಂಡು ಒಂದು ಭಾಗವನ್ನ ತೆಗೆದುಕೊಂಡು ಕಾವೇರಿ ನದಿಯಲ್ಲಿ ಇವತ್ತು ಶ್ರೀರಂಗಪಟ್ಟಣಕ್ಕೆ ಹೋಗಿ ಕಾವೇರಿ ನದಿಯಲ್ಲಿ ವಿಸರ್ಜನೆ ಮಾಡುವಂಥದ್ದು. ಅದು ಕುಟುಂಬಸ್ಥರು ಮತ್ತೆ ತುಂಬಾ ಆತ್ಮೀಯರು ಮಾತ್ರ ಹೋಗ್ತಾರೆ. ಇನ್ನೆರಡನ್ನ ಅಂದ್ರೆ ಗೋಕರ್ಣ ಮತ್ತೆ ಕಾಶಿಗೆ ಹೋಗುವಂಥದ್ದು ಇನ್ನು ಕೂಡ ಅದು ಡಿಸೈಡ್ ಮಾಡಿಲ್ಲ. ಇನ್ನು ಕೆಲ ದಿನಗಳಲ್ಲೇ ಹೋಗ್ತಾರೆ ಅನ್ನುವಂಥದ್ದು. ನಾಳೆ ನಾಳಿದ್ದರಲ್ಲಿ ಅದನ್ನ ತೀರ್ಮಾನ ಮಾಡ್ತೀವಿ ಅನ್ನುವಂತ ಮಾತುಗಳು ಕೂಡ. ನಾನು ಈ ಪೂಜೆ ಎಷ್ಟೊತ್ತಾಗುತ್ತೆ ಅಂತ ಕೇಳಿದ ಉದ್ದೇಶ ಏನಪ್ಪಾ ಅಂದ್ರೆ, ಸಪೋಸ್ ಅಲ್ಲಿ ಹೊರಗಡೆ ನಿಂತಿರುವಂಥ ನೂರಾರು ಅಭಿಮಾನಿಗಳು ಒಂದ್ಸರಿ ಒಳಗೆ ಬಿಟ್ಬಿಡಿ ಸರ್, ಸಮಾಧಿ ನೋಡ್ಕೊಂಡು ಹೋಗ್ಬಿಡ್ತೀವಿ ನಾವು, ಯಾಕೆಂದ್ರೆ ಅವ್ರ ಮನೆಯೆಲ್ಲ ತುಂಬಾ ರಶ್ ಇತ್ತು, ನಾವು ವಯಸ್ಸಾಗಿರೋರು ಬಂದಿದ್ದೀವಿ ಇವತ್ತು ಅಂತಿದ್ರು, ಅವರೆಲ್ಲ ಏನೇನೋ ತಗೊಂಡ್ಬಂದಿದ್ದಾರೆ ಅಂದ್ರೆ ಅವ್ರಿಗೇನೋ ಅವಕಾಶ ಇದೆಯಾ? ಇದ್ರೆ ಎಷ್ಟೊತ್ತರ ಮೇಲೆ ಸಿಗ್ಬೋದು ಅವ್ರಿಗೆ? ಹರೀಶ್, ಒಂದು 3/4 ಗಂಟೆ ಆದ್ರೂ ಖಂಡಿತವಾಗ್ಲೂ ಆಗುತ್ತೆ ಹರೀಶ್. ಅಂದ್ರೆ ಈಗಿನ ಈಗ ಸ್ಥಿತಿಗತಿ ನೋಡ್ತಿದ್ರೆ ಇವರ ಒಂದು 12:30 ಮೇಲೆ ಆಗ್ಬೋದಾ? ಖಂಡಿತವಾಗ್ಲು ಹರೀಶ್. ಆ ನಂತರ ಈಗಾಗ್ಲೇ ಘೋಷಣೆಗಳನ್ನ ಕೂಗ್ತಾ ಇದಾರೆ. ಅಂದ್ರೆ ನಮ್ಮನ್ನ ಬಿಡಿ ಅನ್ನುವಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಒಳಗಡೆ ಬಿಡಿ, ನಾವು ನೋಡ್ತೀವಿ, ನಾವು ಭಾಗವಹಿಸ್ತೀವಿ ಆ ಕಾರ್ಯಗಳಲ್ಲಿ ಅನ್ನುವಂತ ಮಾತು ಜೋರಾಗಿ ಕಿರಿಚಿದ್ದಾರೆ ಈ ರಸ್ತೆಯಲ್ಲಿ ನಿಂತ್ಕೊಂಡು. ಅಂದ್ರೆ ಯಾವ ಮಟ್ಟಕ್ಕೆ ಈಗ ಜನ ಸೇರಿದ್ದಾರೆ ಅಂದ್ರೆ, ಏನು ಅಂತ್ಯ ಸಂಸ್ಕಾರಕ್ಕೆ ಸಂದರ್ಭದಲ್ಲಿ ಸೇರಿದಂತ ಅಷ್ಟೇ ಪ್ರಮಾಣದ ಜನ. ಅಂದ್ರೆ ಎಲ್ಲರೂ ಕೂಡ ಅಂದ್ರೆ ಮಹಿಳೆಯರಿದ್ದಾರೆ, ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ, ಎಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಎಲ್ಲರೂ ಕೂಡ ಕವರ್ಗಳನ್ನ ಇಟ್ಕೊಂಡು ಬೇರೆ ಇಲ್ಲಿ ಕಾಯ್ತಾ ಇರುವಂತದ್ದು. ಅಂದ್ರೆ ಹಾಲು ತುಪ್ಪ ಕಾರ್ಯ, ಹಾಲು ತುಪ್ಪವನ್ನ ಆ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ಎಲ್ಲರೂ ಆ ಕವರ್ಗಳನ್ನ ಇಟ್ಕೊಂಡು ನಿಂತಿರುವಂತದ್ದು, ಹಾಲನ್ನ ಇಟ್ಕೊಂಡು ನಿಂತಿರುವಂತದ್ದು ಸರ್ವೇ ಸಾಮಾನ್ಯ ಆಗಿದೆ. ಅಂದ್ರೆ ಪೊಲೀಸರು ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ರು, ಯಾರನ್ನೂ ಬಿಡಲ್ಲ, ಯಾವುದೇ ರೀತಿಯಾಗಿ ತೊಂದರೆ ಆಗ್ಬಾರ್ದು. ಅಂದ್ರೆ ಇದು ಏನು ಅಸ್ಥಿ ಶಾಂತಿ ಪೂಜೆ ಆಗಿರೋದ್ರಿಂದ ಅಲ್ಲಿ ಕೆಂಡಗಳಿರುತ್ತೆ, ಅದು ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು, ಮತ್ತೆ ಕುಟುಂಬಕ್ಕೂ ಕೂಡ ತೊಂದರೆ ಆಗ್ಬಾರ್ದು. ಅವ್ರ ಕಾರ್ಯಗಳು ಎಲ್ಲವೂ ಕೂಡ ಯಾವುದೇ ರೀತಿಯಾದ ತೊಂದರೆ ಇಲ್ದಂಗೆ ನೆರವೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನ ಕಲ್ಪಿಸಿದ್ರು. ಯಾರನ್ನೂ ಕೂಡ ಬಿಟ್ಟಿಲ್ಲ, ಬ್ಯಾರಿಕೇಡ್ ಗಳನ್ನ ಹಾಕಿ ಹೊರಗಡೆ ನಿಲ್ಸಿದ್ದಾರೆ. ಆ ಘೋಷಣೆಗಳನ್ನ ಕೂಗಿದಂತ ನಂತರ ಬಂದು ಪೊಲೀಸರ ಹತ್ರ ಮಾತಾಡಿದ್ರು. ಈ ಎಲ್ಲ ಕಾರ್ಯ ಅಂದ್ರೆ ನಮ್ಮ ಕುಟುಂಬದ ಕಾರ್ಯ ಎಲ್ಲ ಮುಗಿದ್ಮೇಲೆ ಅವ್ರಿಗೂ ಕೂಡ ಪರ್ಮಿಷನ್ ಕೊಡಿ, ಎಲ್ರನ್ನ ಹೊರಗಡೆ ಇರೋರ್ನೆಲ್ಲರನ್ನು ಕೂಡ ಒಳಗಡೆ ಕಳಿಸಿ ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಪೊಲೀಸರು ಕೂಡ ಅಂದ್ರೆ ಇವೆಲ್ಲ ಕಾರ್ಯ ಮುಗಿಲಿ, ಆಮೇಲೆ ಬಿಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಈಗ ಏನು ಇಲ್ಲೆಲ್ಲ ಸುತ್ತಮುತ್ತ ಇದ್ದಂತ ಅಭಿಮಾನಿಗಳಿಂದ ಹಾಲ್ ಪ್ಯಾಕೆಟ್ ಅಂತಂದಿದ್ರು, ಅವುಗಳನ್ನು ಕೂಡ ತಗೊಂಡಿದ್ದಾರೆ. ಅವುಗಳನ್ನ ತಗೊಂಡು ಅಸ್ಥಿ ಶಾಂತಿ ಪೂಜೆಯನ್ನ ಮಾಡುವಂತ ಕೆಲಸ ಕೂಡ ಮಾಡಿದ್ದಾರೆ ಹರೀಶ್. ಓಕೆ ದರ್ಶನ್, ಈಗ ಕೊಂಚ ಸಮಯದ ಹಿಂದೆ ಅಲ್ಲಿ ಬಂದಿದ್ದು ನೋಡಿದೆ ನಾನು. ದರ್ಶನ್ ಬಂದವರೇ ಅವ್ರ ಕೈಲಿ ಬ್ಯಾಂಡೇಜ್ ಇತ್ತು, ಆಕ್ಚುಲಿ ರ್ಯಾಪ್ ಮಾಡಿದ್ರು ಬ್ಯಾಂಡೇಜ್ನ, ಏನೋ ಕ್ರೇಪ್ ಬ್ಯಾಂಡ್ ಅಂತ ಏನೋ ಕರೀತಾರೆ ಅದನ್ನ ತೆಗೆದು ತದನಂತರ ಅವರು ಕೂಡ ಕಾರ್ಯದಲ್ಲಿ ತೊಡಗಿದ್ದಾರೆ ಅನ್ಸುತ್ತೆ. ಹೌದು, ಅಂದ್ರೆ ಅವರು ಬಂದ ತಕ್ಷಣ ಈಗ ಕಾರ್ಯಗಳಲ್ಲಿ ತೊಡಕೊಂಡಿರುವಂತದ್ದು. ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಅಭಿಯಾನ್ ಕಾರ್ಯ ಮಾಡ್ತಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ದರ್ಶನ್ ಅವರು ಕೂಡ. ಅಂದ್ರೆ ಅವ್ರು ಬಂದ ತಕ್ಷಣ ನೇರವಾಗಿ ಸಮಾಧಿ ಹತ್ರಕ್ಕೆ ಬಂದ್ರು. ಆ ಟೈಮಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇತ್ತು. ಆ ಕಾರ್ಯಗಳು ನಡೀತಾ ಇದ್ದಂತ ಸಂದರ್ಭದಲ್ಲೇ ಇವರು ಕೂಡ ಅವ್ರ ಜೊತೆಗೆ ಜಾಯ್ನ್ ಆದ್ರು. ಅಂದ್ರೆ ಏನ್ ಕಾರ್ಯ ನಡೀತಿತ್ತು ಅದಕ್ಕೆ ಜಾಯ್ನ್ ಆಗಿ ಈಗ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲೂ ಕೂಡ ಏನು ಅಂಬಿ ಅವರನ್ನ ಹೆಗಲ್ ಮೇಲೆ ಹೊತ್ಕೊಂಡಿದ್ದು ಎಲ್ಲದರಲ್ಲೂ ಕೂಡ ಅವರು ಜೊತೆಯಾಗಿದ್ರು. ಈಗಲೂ ಕೂಡ ಕಾರ್ಯ ನಡೀತಾ ಇದೆ. ಈ ಕಾರ್ಯದಲ್ಲೂ ಕೂಡ ಅವರು ಜೊತೆಯಾಗಿದ್ದಾರೆ. ಮತ್ತೆ ಅಭಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅಭಿ ಏನು ಚಿತೆಗೆ ಬೆಂಕಿಯನ್ನ ಇಟ್ಟಂತ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡೋಗಿದ್ದು ದರ್ಶನ್ ಅವರು. ಅಂದ್ರೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅನ್ನೋದು ಆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಹರೀಶ್. ಅದೇ ರೀತಿಯಾಗಿ ಈಗಲೂ ಕೂಡ ಸಪೋರ್ಟಿವ್ ಆಗಿ ದರ್ಶನ್ ಕೂಡ ನಿಂತ್ಕೊಂಡಿರುವಂತದ್ದು. ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. ಕೈ ಏಟಾಗಿದ್ರು ಕೂಡ ಅಂದ್ರೆ ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಬಟ್ ಎನಿ ಚಾನ್ಸ್ ಮಾನ್ಯ ಮುಖ್ಯಮಂತ್ರಿಗಳು ಬರೋದು? ಪ್ರಶ್ನೆ ಇನ್ನೊಂದ್ಸಲ ಹರೀಶ್. ಮಾನ್ಯ ಮುಖ್ಯಮಂತ್ರಿಗಳು ಬರುವಂತ ಚಾನ್ಸಸ್ ಎಷ್ಟಿದೆ? ಅಂದ್ರೆ ಅದು ಕನ್ಫರ್ಮ್ ಆಗಿ ಹರೀಶ್, ಯಾರು ಕೂಡ ಕನ್ಫರ್ಮ್ ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಬರುವಂತ ಸಾಧ್ಯತೆ ಕಡಿಮೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅಭಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ರು ಕೂಡ ಆಪ್ತ ಗೆಳೆಯರು, ಇವತ್ತು ನಿನ್ನೆದಲ್ಲ ವರ್ಷಾನ್ಗಟ್ಲೆಯಿಂದ. ಸೊ ಹಾಗಾಗಿ ಅವ್ರ ಕುಟುಂಬ ಬರುವಂತ ಚಾನ್ಸಸ್ ಇದೆಯಾ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ. ಕುಮಾರಸ್ವಾಮಿ ಅವರು ಬರುವಂತ ಸಾಧ್ಯತೆ ಕಡಿಮೆ ಅಂತಾನೆ ಅನಿಸ್ತಾ ಇದೆ ಹರೀಶ್. ಇಲ್ಲಿನ
ಇದನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಪೊಲೀಸರು ಕೂಡ ಏನು ಕನ್ಫರ್ಮ್ ಮಾಡ್ಲಿಲ್ಲ ಯಾರು ಬರ್ತಾರೆ ಅನ್ನುವಂಥದ್ದು. ಆದ್ರೆ ಕುಟುಂಬಸ್ಥರು ಬರಬಹುದು ಅಂತ, ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಏನಾದ್ರು ಭಾಗಿಯಾಗ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಇನ್ನು 3/4 ಗಂಟೆ 1 hour ಪೂಜೆ ನಡೆಯೋದ್ರಿಂದ ಬಂದು ಭಾಗಿಯಾಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕಂಗಿಲ್ಲ. ಅವರು ಬರುವಂತ ಸಾಧ್ಯತೆಗಳಿದೆ ಹರೀಶ್. ಥ್ಯಾಂಕ್ ಯು ಸೊ ಮಚ್ ಮಾದೇಶ್, ಈ ಕ್ಷಣದ ಮಾಹಿತಿಗಾಗಿ. ಮತ್ತೆ ವಿಲ್ ಕಮ್ ಬ್ಯಾಕ್. ಆವಾಗ ಬರ್ತಿರ್ತೀವಿ, ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡ್ಕೋತಾ ಇರ್ತೀನಿ. ಇದಿಷ್ಟು ಕೂಡ ಕಂಠೀರವ ಸ್ಟುಡಿಯೋದ ಒಳಾಂಗಣದ ಈ ಕ್ಷಣ ನಡೀತಿರುವಂತಹ ದೃಶ್ಯಾವಳಿಗಳು.